ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂದರೆ ಹೇಗೆ ನರೇನ್? ಅಂದರೆ ಇವಾಗ ಕೆಲಸ ಶುರು ಮಾಡಿದ್ದೀನಿ, ಒಂದು 5 ವರ್ಷ ಆಗಿದೆ, ಬಟ್ ಐ ಆಮ್ ಫೀಲಿಂಗ್ ವೆರಿ ಸ್ಟ್ರೆಸ್ಡ್ ಅಂತ ಕೆಲವ್ರಿಗೆ ಅನಿಸುತ್ತೆ. ಐ ಕೆನಾಟ್ ಬ್ಯಾಲೆನ್ಸ್ ಅಂತ ಅನಿಸುತ್ತೆ. ಹೇಗೆ ಬ್ಯಾಲೆನ್ಸ್ ಅಂತ ಶುರು ಮಾಡೋದಾದರೂ ಹೇಗೆ? ಇವಾಗ ಒಬ್ಬ ಸ್ಟ್ರೆಸ್ ಇರೋವಂತಹ ವ್ಯಕ್ತಿ ಅಥವಾ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಒದ್ದಾಡ್ತಾ ಇರೋ ವ್ಯಕ್ತಿ ಏನು ಮಾಡಬೇಕು? ಇದು ಅಟ್ಲೀಸ್ಟ್ ನನ್ನ ಅದನ್ನು ಯೋಚಿಸಿದ್ರೆ, ಈಗ ಇದು ಜನರಲಿ ಹೇಳೋದಕ್ಕಿಂತ ನಾರ್ಮಲ್ ಆಗಿ ಇದು ಸ್ಪೆಸಿಫಿಕ್ಕಾಗಿ ಯೂಶ್ವಲಾಗಿ ಹೇಳ್ತೀವಿ. ಈಗ ಯಾರೋ ಒಬ್ಬರು ಬಂದ್ಬಿಟ್ಟು ನನಗೆ ಸ್ಟ್ರೆಸ್ ಅಂತ ಹೇಳಿದ್ರೆ, ಯಾಕಪ್ಪ ಸ್ಟ್ರೆಸ್ಸು ಅಂತಲೇ ಕೇಳ್ತೀವಿ. ಅಂದರೆ ಯಾವುದರಿಂದ ಸ್ಟ್ರೆಸ್ ಬರ್ತಾ ಇದೆ ಅಂತ ಅದನ್ನು ಫಿಕ್ಸ್. ಯಾಕಂದರೆ ಒಬ್ಬೊಬ್ಬರದ್ದು ಆಯಾ ಪರ್ಸ್ನಾಲಿಟಿ ಒಂದೊಂದು ಥರ ಇರುತ್ತೆ. ಈಗ ನಾನು ಹೇಳ್ದಂಗೆ, ಈಗ ಒಬ್ಬರು ಯಾರೋ ಟೈಮನ್ನು ಸುಮ್ಮನೆ ಅನ್ನೆಸೆಸರಿ ಏನೋ ಪಾರ್ಟಿ ಮಾಡೋದ್ರಲ್ಲಿ ಸ್ಪೆಂಡ್ ಮಾಡದೇ ಇರ್ಬೋದು. ಅವ್ರ ಸ್ಟ್ರೆಸ್ ಬೇರೆ ಥರ ಬರ್ತಾ ಇರ್ಬೋದು. ತುಂಬ ಬರೀ ಕೆಲಸದಲ್ಲೇ ಮುಳುಗೋಗಿ ಬರ್ತಾ ಇರೋದಿರ್ಬೋದು. ತುಂಬ ಪಾಪ್ಯುಲರ್ ಇರೋವಂಥವರು ಕೂಡ ಅಥವಾ ತುಂಬ ಸಕ್ಸಸ್ಫುಲ್ ಇರೋರು ಕೂಡ ಡಿಪ್ರೆಸ್ ಆಗಿರುವಂತಹ ಹಲವಾರು ಕೇಸಸನ್ನು ನಾವು ನೋಡಿದ್ದೀವಿ. ಫಾರ್ ಎನ್ ಎಕ್ಸಾಂಪಲ್, ಒಬ್ಬ ವೆರಿ ಫೇಮಸ್ ಬಾಲಿವುಡ್ ಸ್ಟ್ಯಾಂಡಪ್ ಕಾಮಿಡಿಯನ್ ವಾಸ್ ಅಂಡರ್ ಡಿಪ್ರೆಷನ್ ಫಾರ್ ಲಾಂಗ್ ಟೈಮ್ ಆ್ಯಂಡ್ ಸ್ಟಿಲ್ ಟೇಕಿಂಗ್ ಮೆಡಿಸಿನ್ಸ್ ಅಂತ ಕೇಳ್ಪಟ್ವಿ. ಹಾಗೆ ಕೆಲವು ಸ್ಟಾರ್ಗಳನ್ನು ನಾವು ಸ್ವಲ್ಪ ಸಿನಿಮಾ ರಿಲೇಟ್ ಮಾಡೋಣ ಅಂದರೆ ಬೇಗ ರಿಲೇಟ್ ಆಗ್ತಾರೆ ಅನ್ನೋ ಕಾರಣಕ್ಕೆ ಹೇಳ್ತಿದ್ದೀನಿ. ಕೆಲವೆಲ್ಲ ಸ್ಟಾರ್ಸ್ ಉತ್ತುಂಗ ನೋಡಿರ್ತಾರೆ, ತುಂಬ ಸಕ್ಸಸ್ಫುಲ್ ಇರ್ತಾರೆ, ಅವರು ಡಿಪ್ರೆಷನಲ್ಲಿ ಇರ್ತಾರೆ. ವೈ ಇಟ್ ಹ್ಯಾಪನ್ಸ್? ಅಂದರೆ ಒಂದು ಕಡೆ ಸಕ್ಸಸ್ಸು ಇರುತ್ತೆ, ಬಟ್ ಸ್ಟಿಲ್ ಡಿಪ್ರೆಷನ್. ಈಗ ಅದನ್ನು ಹೇಗೆ ನೋಡ್ಬೋದು ಅಂದರೆ, ಒಂದು ಸಿಂಪಲ್ ಈಸ್ ಎಕ್ಸ್ಪೆಕ್ಟೇಷನ್. ಒಂದು ಈಗ ನಾವು ಸ್ಟ್ರೆಸ್ ಹೇಗೆ ತೊಗೊಳ್ತೀವಿ ಅಂತಲೂ ಯೋಚಿಸ್ಬೇಕಾಗತ್ತೆ. ಈಗ ಯಾಕಂದರೆ ಸ್ಟ್ರೆಸ್ ಸುಮ್ಮನೆ ಬರುತ್ತಾ? ಇಲ್ಲ. ಈಗ ಕೆಲವೊಂದು ಎಕ್ಸ್ಪ್ಲಿಸಿಟಾಗಿ ನಾವು ಮಾಡೋದ್ರಲ್ಲಿ ಬರ್ಬೋದು. ಈಗ ನಾನು ಬೇಕಂತಲೇ ಎಕ್ಸ್ಟ್ರಾ ಕೆಲಸ ಮಾಡಿ ಸ್ಟ್ರೆಸ್ ಬರ್ಬೋದು. ನಾನು ನಿದ್ದೆನೇ ಇರೋದಿಲ್ಲ, ನನಗೆ ಜನರಲಾಗಿ 8 hours ನಿದ್ದೆ ಬೇಕು ಅಂತ ಹೇಳ್ತಾರೆ. ಅಥವಾ ಕೆಲವರು ಓಕೆ, ನೀವು ಮೆಡಿಟೇಷನ್ ಎಲ್ಲ ತುಂಬ ಮಾಡ್ತಿದ್ರೆ ಕಮ್ಮಿ ನಿದ್ದೆ ಸಾಕು ಅಂತ ಹೇಳ್ತಾರೆ. ಬಟ್ ಅವಾಗ ಅವರು 2-3 ಗಂಟೆ ಮೆಡಿಟೇಷನ್ ಮಾಡ್ತಾ ಇರ್ತಾರೆ, ಸೊ ಕಂಪೇರ್ ಟು ಬೇರೆಯವರು. ಸೊ ಕೆಲವೊಂದು ನಾವು ಎಕ್ಸ್ಪ್ಲಿಸಿಟ್ಟಾಗಿ ನಾವೇ ಡಿಸಿಷನ್ ತೊಗೊಂಡಿರೋದಿರುತ್ತೆ. ಈಗ ನನಗೆ ಜಾಸ್ತಿ ದುಡ್ಡು ಮಾಡಬೇಕು, ನಾನು 1 ಫಿಲಮ್ ಮಾಡೋ ಬದಲು ನಾನು 10 ಫಿಲಮ್ ಮಾಡ್ತೀನಿ ಅಂದಾಗ ಆಬ್ವಿಯಸ್ಲಿ ಸ್ಟ್ರೆಸ್ಫುಲ್ ಆಗಿರುತ್ತೆ. ಯಾಕಂದರೆ ಟೈಮು ಕೊಡೋದು ಅಲ್ಲದೆ ಆ ಡಿಫರೆಂಟ್ ಎನ್ವೈರನ್ಮೆಂಟಿಗೆ ನೀವು ಏನೋ ಅದಕ್ಕೆ ಪರ್ಫಾರ್ಮ್ ಕೊಡೋದು ಇರ್ಬೋದು. ನೀವು ಯಾಕಂದ್ರೆ ನೀವು ತೊಡಗಿಸ್ಕೊಳ್ಬೇಕಾಗತ್ತಲ್ವ, ಅದು ನಾವೇ ಮಾಡ್ಕೊಳ್ಳೋ ಅಂಥದ್ದು. ಇನ್ನು ಕೆಲವೊಂದು ನಮಗೆ ಗೊತ್ತಾಗ್ದೇನೆ ಸಬ್ಕಾನ್ಷಿಯಸ್ಲಿ ಆಗೋದು ಇರುತ್ತೆ. ಈಗ ನಾನು ಸಕ್ಸಸ್ಫುಲ್ ಆಗಬೇಕು, ನಾನು ನಂಬರ್ 1 ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಳ್ಬೋದು. ಅದು ಎಕ್ಸ್ಪೆಕ್ಟೇಷನ್ನು. ಆಗ್ತೀರಾ? ನೀವು ಬರೀ ಎಫರ್ಟ್, ನಿಮ್ಮ ಕೈಲಿರೋದು ನಿಮ್ಮ ಎಷ್ಟು ಕೊಡಬೇಕು ಎಫರ್ಟ್ ಅಷ್ಟೇ. ಅದು ಬಾಲಿವುಡ್ನ ಎಕ್ಸಾಂಪಲ್ ನೀವು ಕೊಡ್ತಾ ಇದ್ರಿ. ಆದರೆ ಕೆಲವು ತುಂಬ ಉತ್ತುಂಗದಲ್ಲಿರುವಂತಹ ಪರ್ಸ್ನಾಲಿಟೀಸ್ ಕೂಡ ಕೆಲವೊಂದು ಸಲ ಪ್ರಶ್ನೆಗಳನ್ನು ಕೇಳಿದಾಗ ನಾವು ಫ್ಯಾಮಿಲಿಗೆ ಟೈಮ್ ಕೊಡಬೇಕು, ನಮಗೆ ಟೈಮ್ ಕೊಡಬೇಕು, ಇಲ್ಲದೇ ಇದ್ದರೆ ನಾವು ಏನೂ ಅಚೀವ್ ಮಾಡ್ದಂಗಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ನಿಜ. ಇದು ಏನಾಗತ್ತೆ ಅಂದರೆ, ಈಗ ನಾವು ಹ್ಯಾಪಿನೆಸ್ ಅಥವಾ ಖುಷಿ ಎಲ್ಲಿದೆ ಅನ್ನೋದು ಕೂಡ ನಾವು ಯಾರು ಕಲಿಸ್ಕೊಡೋದಿಲ್ಲ. ಈಗ ನಾವು ಮನೆಯಲ್ಲಿ ಅಥವಾ ಮಕ್ಕಳಿಗೆ ಖುಷಿಯಾಗಿ ಹೇಗಿರೋದು ಅಂತ ನಾವು ಹೇಳ್ಕೊಡಲ್ಲ. ಯಾಕಂದರೆ ಒಂದು ಅಂದ್ಕೊಳ್ಳೋದು ನ್ಯಾಚುರಲ್ಲು ಅಂತ. ಅವರು ಆಟ ಆಡ್ತಾ ಹೋಗ್ತಾರೆ ಖುಷಿಲಿ ಅಂತ ಹೇಳ್ಬಿಟ್ಟು. ಬಟ್ ನಾವು ಹಳೇ ಅಥವಾ ನಾವು ತುಂಬ ವರ್ಷಗಳ ಹಿಂದೆ ಎಲ್ಲ ನೋಡಿದಾಗ ಮೇ ಬಿ ನಮ್ಮ ಸೋಷಿಯಲ್ ಸಿಸ್ಟಮ್ ಹೇಗೆ ಡಿಸೈನ್ ಆಗಿರುತ್ತೆ ಅಂದರೆ, ಅವ್ರು ಮೋಸ್ಟ್ಲಿ ಕಂಡಿಡ್ಕೊಂಡಿದ್ರು ನಿಜವಾದ ಖುಷಿ ಏನು, ಅದಕ್ಕೆ ತಕ್ಕಂತೆ ಸೋಷಿಯಲ್ ಲೈಫ್ ಡಿಸೈನ್ ಆಗಿತ್ತು ಅಂದ್ಕೊಳ್ತೀನಿ. ಯಾಕಂದರೆ ಮಕ್ಕಳು ಆಟ ಆಡ್ಕೊಂಡು, ಬೇರೆಯವ್ರ ಮಕ್ಕಳ ಜೊತೆ ಆಟ ಆಡಿಕೊಂಡು ಒಂದು ಸೋಷಿಯಲ್ ನೆಟ್ವರ್ಕ್ ಬೆಳೆದಿರೋದಿರ್ಬೋದು, ಅಥವಾ ಎಷ್ಟು ಇದೆ ಅದರಲ್ಲೇ ಖುಷಿ ಪಡ್ಕೊಂಡಿರೋದಿರ್ಬೋದು ಜೀವನನ. ಅಥವಾ ನಮ್ಮದು ಅವರು ಯಾಕಂದರೆ ಪ್ರಪಂಚ ಕನೆಕ್ಟ್ ಜಾಸ್ತಿ ಆಗದೇ ಇದ್ದಾಗ ಅವ್ರದ್ದೇ ಒಂದು ಲೋಕಲ್ ಏನೋ ಸ್ಪೇಸಲ್ಲೇ ಖುಷಿಯನ್ನು ಕಂಡಿಟ್ಕೊಳ್ಳೋದಿರ್ಬೋದು. ಇದು ನಮ್ಮ ಸೋಷಿಯಲ್ ಸ್ಟ್ರಕ್ಚರೇ ಆ ಆನ್ಸರ್ ಗೊತ್ತಿತ್ತು, ಹಾಗಾಗಿ ಅದನ್ನು ಫಾಲೋ ಮಾಡಿತ್ತು ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂದರೆ, ಈಗ